ಜೈ ಭಾರತ್ ವಂದೇ ಮಾತರಂ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದಿಂದ ಎರಡು ರಾಷ್ಟ್ರಗಳ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಬಿದ್ದಿದೆ. ಗ್ರೀನ್ಲ್ಯಾಂಡ್ ಪ್ರಧಾನಿ ಜೇಮ್ಸ್ ಫೆಡರಿಕ್ ನಿಲ್ಸನ್ ಹಾಗೆ ಡೊನಾಲ್ಡ್ ಟ್ರಂಪ್ ನಡುವೆ ಒಂದು ದೊಡ್ಡ ಪ್ರಮಾಣದ ಜಗಳ ನಡೆದಿದೆ. ಈ ವಿಚಾರದ ಬಗ್ಗೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಹೇಳುತ್ತಾರೆ, ನಾವು ಯಾವಾಗಲೂ ಡೆನ್ಮಾರ್ಕ್ನ ಭಾಗವಾಗಿ ಉಳಿಯಲು ಬಯಸುತ್ತೇವೆ, ಅಮೆರಿಕಗೆ ಯಾವಾಗಲೂ ಸೇರ್ಪಡೆ ಆಗಲ್ಲ ಅಂತ ಗ್ರೀನ್ಲ್ಯಾಂಡ್ ಪ್ರಧಾನಿ ಸ್ಪಷ್ಟಪಡಿಸಿದರು. ಅಮೆರಿಕ ಹಾಗೂ ಡೆನ್ಮಾರ್ಕ್ ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡಿ ಅಂತ ಹೇಳಿದರೆ ನಾವು ಡೆನ್ಮಾರ್ಕನ್ನೇ ಚಾಯ್ಸ್ ಮಾಡ್ತೀವಿ, ನಾವು ಅವರ ಭಾಗವಾಗಿ ಉಳಿತೀವಿ ಅಂತ ಗ್ರೀನ್ಲ್ಯಾಂಡ್ ಪ್ರಧಾನಿ ಹೇಳಿದರು. ಈ ರೀತಿಯ ಹೇಳಿಕೆ ಕೊಟ್ಟ ನಂತರ ಡೊನಾಲ್ಡ್ ಟ್ರಂಪ್ ಅಕ್ಷರಶಃ ಅವರ ಮೇಲೆ ಸಿಟ್ಟಾಗಿದ್ದಾರೆ. ಇದಕ್ಕೆ ಟ್ರಂಪ್ ಹೇಳ್ತಾರೆ, ನಿಮ್ಮ ಹೇಳಿಕೆ ಸಮಸ್ಯೆಯನ್ನು ಸೃಷ್ಟಿಸುತ್ತಿದೆ, ನಮಗೆ ಗ್ರೀನ್ಲ್ಯಾಂಡ್ ಅವಶ್ಯಕತೆ ಇದೆ, ನೀವು ನಮ್ಮ ಭಾಗವಾಗಬೇಕು. ಅಮೆರಿಕ ಗೋಲ್ಡನ್ ಡೋಮ್ ಎಂಬ ಡಿಫೆನ್ಸ್ ಸಿಸ್ಟಮ್ ಅನ್ನು ನಿರ್ಮಿಸುತ್ತಿದೆ, ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳದಿದ್ದರೆ ಚೀನಾ ಹಾಗೂ ರಷ್ಯಾ ಅವರು ತಮ್ಮ ಸ್ಥಾನವನ್ನು ಭದ್ರಪಡಿಸುತ್ತಾರೆ. ಅಮೆರಿಕದ ಭದ್ರತೆ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ಅತಿ ಅವಶ್ಯಕ ಅಂತ ಡೊನಾಲ್ಡ್ ಟ್ರಂಪ್ ಹೇಳುತ್ತಾರೆ. ಇದೊಂದು ಕೇವಲ ನೆಪವಷ್ಟೇ, ಆದರೆ ಅಸಲಿಕತೆ ಬೇರೆನೇ ಇದೆ. ಈ ಗ್ರೀನ್ಲ್ಯಾಂಡ್ನಲ್ಲಿ ಅಪರೂಪದ ಖನಿಜಗಳು ಹಾಗೆ ಬೇರೆ ಥರದ ಕೆಲವೊಂದು ಬೆಳೆ ಬಾಳುವ ಖನಿಜಗಳು ಈ ಗ್ರೀನ್ಲ್ಯಾಂಡ್ ಪ್ರದೇಶದಲ್ಲಿ ಸಂಪದ್ಭರಿತವಾಗಿದೆ. ಅದಕ್ಕಾಗಿ ಆ ರಾಷ್ಟ್ರದ ಮೇಲೆ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಬಿದ್ದಿದೆ. ಗ್ರೀನ್ಲ್ಯಾಂಡಿಂದ ಇಲ್ಲಿ ತನಕ ಅಮೆರಿಕಕ್ಕೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಆದರೆ ಈಗ ಅಮೆರಿಕದ ಸೆಕ್ಯುರಿಟಿ ಕಾರಣ ನೀಡಿ ಆ ಗ್ರೀನ್ಲ್ಯಾಂಡನ್ನು ಕಬಳಿಸಲು ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಪಡುತ್ತಿದ್ದಾರೆ. ಇನ್ನು ಅಮೆರಿಕವು ಕೂಡ ಬೇರೆ ರಾಷ್ಟ್ರವನ್ನು ಕಬಳಿಸುವಂತಹ ಮಸೂದೆಯನ್ನು ಪಾಸ್ ಮಾಡಲು ತಯಾರಾಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಅದಕ್ಕೆ ಅಂತಲೇ ಒಂದು ಕಾನೂನನ್ನು ಕೂಡ ತಯಾರಿಸಲು ಮುಂದಾಗುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಅಮೆರಿಕ ಹಾಗೂ ಯುರೋಪ್ ಬೇರೆ ಬೇರೆ ಆಗುವ ಲಕ್ಷಣ ಕಾಣುತ್ತಿದೆ. ಈ ನ್ಯಾಟೋ ಅಲ್ಲಿ ಬಲಿಷ್ಠ ರಾಷ್ಟ್ರವೆಂದರೆ ಅಮೆರಿಕ. ಗ್ರೀನ್ಲ್ಯಾಂಡ್ ಅನ್ನು ವಶಪಡಿಸಿಕೊಳ್ಳಲು ನ್ಯಾಟೋ ಕೂಡ ಸಹಾಯ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಕರೆ ಕೊಟ್ಟಿದ್ದಾರೆ. ಇವರಿಬ್ಬರ ಜಗಳ ತಾರಕ್ಕೇರಿದೆ. ಯುರೋಪ್ ರಾಷ್ಟ್ರಗಳು ಡೆನ್ಮಾರ್ಕಿಗೆ ಬೆಂಬಲವಾಗಿ ನಿಂತಿದ್ದಾರೆ, ಆದರೆ ಅಮೆರಿಕ ಮಾತ್ರ ಗ್ರೀನ್ಲ್ಯಾಂಡ್ ನಮಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದು ಇವರಿಬ್ಬರ ನಡುವಿನ ತಿಕ್ಕಾಟವನ್ನು ಇನ್ನಷ್ಟು ಹೆಚ್ಚಿಸಿದೆ. ಡೊನಾಲ್ಡ್ ಟ್ರಂಪ್ನ ಈ ನೀತಿಯಿಂದಾಗಿ ಕೆಲವೊಂದು ಸಣ್ಣ ಪುಟ್ಟ ರಾಷ್ಟ್ರಗಳು ತುಂಬಾ ಹೆದರಿ ಹೋಗಿದೆ. ಯಾಕೆಂದ್ರೆ ಯಾವ ರಾಷ್ಟ್ರಗಳ ಮೇಲೆ ಅವರ ಕಣ್ಣು ಬೀಳುತ್ತೋ ಎಂಬುದು ಹೇಳಕ್ಕಾಗಲ್ಲ. ಇನ್ನು ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಮುಂದೆ ಏನಾಗುತ್ತೋ ಎಂಬುದು ಕಾದು ನೋಡೋಣ.